ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಇಲ್ಲಿ ನೋಡಿಲೆ, ಚಿತ್ರಕೂಟದಲ್ಲಿ ಹೊಸದಾಗಿ ಕಟ್ಟಿರೋ ಬ್ರಿಡ್ಜು ಇನಾಗ್ರೇಷನ್ಗೆ ಮುಂಚೆನೆ ಕುಸಿದು ಬಿದ್ದಿದೆಯದು. ಎಷ್ಟು ಕಳಪೆ ಕಟ್ಟಿರ್ಬೇಡ. ಇದೇನು ಎಷ್ಟು ಬೇಗ ರೆಡಿ ಆಗಿದ್ದೀರಾ? ಆಫೀಸಲ್ಲಿ ಕೆಲಸಗಳು ಜಾಸ್ತಿ ಇದೆ, ಕೆಲವೊಂದು ಮೀಟಿಂಗ್ಸು ಪೆಂಡಿಂಗ್ ಇದೆ, ಅದಕ್ಕೆ ಬೇಗ ಹೋಗ್ತಿದ್ದೀವಿ. ತಿಂಡಿ ಆಯಿತಾ? ತಿಂಡಿ ತಿನ್ನೋಕ್ಕೆಲ್ಲ ಟೈಮ್ ಇಲ್ಲ ಡ್ಯಾಡ್. ಆಫೀಸಲ್ಲಿ ತುಂಬ ಕೆಲಸ ಇದೆ, ನಾವು ಹೊರಡಬೇಕು. ದುಡಿಬೇಕು ನಿಜ, ಆದರೆ ಊಟ ತಿಂಡಿ ಬಿಟ್ಟು ಕೆಲಸ ಮಾಡೋದಲ್ಲ. ಈಗ ತಿಂಡಿ ರೆಡಿ ಇದೆ, ತಿನ್ಕೊಂಡು ಆಮೇಲೆ ಆಫೀಸ್ಗೆ ಹೋಗಿ. ರಾಧಮ್ಮ ಅವರೇ, ನಾವು ಆಫೀಸಲ್ಲಿ ತಿನ್ಕೋತೀವಿ. ಹಾಗೆ ಮಾಡಬಾರ್ದು. ಬಂದೇ ಇರಿ, ಒಂದು ನಿಮಿಷ. ಮಾವ, ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ನನ್ನ ನೋಡಕ್ಕ? ಸರ್ ನಮಸ್ಕಾರ. ನಮಸ್ಕಾರ. ಮೊನ್ನೆ ನೀವು ನಮ್ಮ ಹೋಟೆಲ್ಗೆ ಬಂದಿದ್ರಲ್ಲ? ಓಹ್ ಸಾರಿ, ಗೊತ್ತಾಗಲಿಲ್ಲ. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ದೀಪಿಕಾ, ಕುಡಿಯೋಕ್ಕೇನಾರು? ಸರ್, ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ನಾನು ನಿಮ್ಮನ್ನ ನೇರವಾಗಿ ಭೇಟಿ ಮಾಡಿ ಮಾತಾಡೋಣ ಅಂತ ಬಂದೆ. ಥ್ಯಾಂಕ್ಸಾ? ನನಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಸರ್, ನಿಮ್ಮಂಥ ದೊಡ್ಡ ಸೆಲೆಬ್ರಿಟಿಗಳು ನಮ್ಮಂಥ ಹೋಟೆಲ್ಗಳಿಗೆ ಬಂದರೆ ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನಿದೆ ಹೇಳಿ ಸರ್. ನೀವು ಬಂದಾಗಿಂದ ನಮ್ಮ ಹೋಟೆಲ್ಗಂತೂ ತುಂಬ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿದೆ ಸರ್. ಚೇಚೆ, ಅದರಲ್ಲಿ ನಮ್ಮದೇನಿದೆ. ನಾವು ಹೀಗೆ ರಾತ್ರಿ ಸ್ಕೂಟ್ರಲ್ಲಿ ರೈಡ್ ಹೋಗೋಣ ಅಂತ ಹೋದ್ವಿ, ನಿಮ್ಮ ಹೋಟ್ಲಿಗೆ ಬಂದ್ವಿ. ನಿಮ್ಮ ಹೋಟೆಲ್ ಫುಡ್ಡು ತುಂಬ ಚೆನ್ನಾಗಿದೆ, ಭಾಳ ರುಚಿಯಾಗಿತ್ತು, ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ. ಅದಕ್ಕೆಲ್ಲ ನಿಮ್ಮ ಶ್ರಮನೇ ಕಾರಣ. ಶ್ರಮಪಟ್ಟು ಏನೇ ಮಾಡಿದ್ರು ಅದಕ್ಕೆ ಪಬ್ಲಿಸಿಟಿ ಸಿಗ್ಲಿಲ್ಲ ಅಂದ್ರೆ ಅದು ವ್ಯರ್ಥನೇ ಅಲ್ವಾ ಸರ್? ನೀವು ಮತ್ತೆ ಮೇಡಮ್ ನಮ್ಮ ಹೋಟೆಲ್ಗೆ ಬಂದ್ಮೇಲೆ ನಮ್ಮ ಹೋಟೆಲ್ಗೆ ತುಂಬಾ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿದೆ ಸರ್. ಆ ವಿಡಿಯೋ ಅಂತೂ ಎಲ್ಲ ಕಡೆ ವೈರಲ್ ಆಗಿದೆ ಸರ್. ನಿಮ್ದೇ ಕೆಫೆ ಇದ್ರು ನನ್ನಂತ ಚಿಕ್ಕ ಹೋಟೆಲ್ಗೆ ಬಂದಿರಲ್ಲ ಸರ್, ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಅದಕ್ಕೆ ಆ ಖುಷಿಗೆ ನಿಮ್ಮನ್ನ ಮತ್ತು ಮೇಡಮ್ನ ಮಾತಾಡಿಸ್ಕೊಂಡು ಈ ಪುಟ್ಟ ಗಿಫ್ಟ್ ಕೊಡೋಣ ಅಂತ ಬಂದೆ. ಅಯ್ಯೋ, ಗಿಫ್ಟಾ? ಅದೆಲ್ಲ ಯಾಕೆ ಸರ್? ದಯವಿಟ್ಟು ಬೇಡ ಅನ್ಬೇಡಿ, ಇದು ನಮ್ಮ ಸಂತೋಷಕ್ಕೆ. ಮೇಡಮ್ನ ಕರೀರಿ, ಇಬ್ಬರನ್ನ ನೋಡಿ ಗಿಫ್ಟ್ ಕೊಟ್ಟು ನಾನು ಹೊರಡ್ತೀನಿ. ಸರ್, ಮೇಡಮ್ನ ಕರೀರಿ ಸರ್. ನೀವು ಗಂಡ ಹೆಂಡತಿ ಇಬ್ರು ಲಕ್ಷ್ಮೀನಾರಾಯಣ ಥರ ಇರ್ತೀರಾ. ಮೇಡಮನ್ನ ಮಾತಾಡಿಸ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು ನಾನು ಹೊರಟ್ಬಿಡ್ತೀನಿ. ನಾನು ಇಲ್ಲೇ ಇದ್ದೀನಲ್ಲ, ಏನಾಗಬೇಕಾಗಿತ್ತು? ನನ್ನನ್ನು ಯಾಕೆ ಬರೋಕ್ಕೆ ಹೇಳ್ತಿದ್ದಾರೆ? ನಾನೇ ಮಾಧವ ಅವ್ರ ಹೆಂಡತಿ. ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಲಕ್ಷ್ಮೀನಾರಾಯಣನ್ ನೋಡ್ದಂಗೆ ಆಗತ್ತೆ ಅಂತ ಹೇಳಿದ್ರಲ್ವಾ, ನಾನೇ ಇವ್ರ ಲಕ್ಷ್ಮಿ. ಏನಾಗಬೇಕಾಗಿತ್ತು ಹೇಳಿ? ಇದೇನು ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಅವ್ರನ್ನ. ಅದು ರಾಧಮ್ಮ, ಏನಿಲ್ಲ, ನಾನು ಅವ್ರಿಗೆ ಜ್ಯೂಸ್ ತರಕ್ಕೆ ಅಂತ ಹೋಗಿದ್ನಲ್ಲ, ಅದಕ್ಕೆ ಅವ್ರು ನನ್ನ ಕಡೆ ನೋಡಿ ಜ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸರ್, ಜ್ಯೂಸ್ ತಗೊಳ್ಳಿ. ಯಾರಿವರು? ಏನು ಹೇಳ್ತಾ ಇದ್ದಾರೆ? ಅದು ನಾವು ಅವರ ಹೋಟ್ಲಿಗೆ ಹೋಗಿದ್ವಲ್ಲ, ಹೋಟ್ಲು ಓನರ್ ಅವರು. ಹೋಟ್ಲಾ? ಯಾವ ಹೋಟ್ಲು? ಏನು ಹೇಳ್ತಿದ್ದೀರಾ? ಯಾವಾಗ ಹೋಗಿದ್ವಿ? ರಾಧಮ್ಮ, ಮೀರಾ ತುಂಬಾ ಹಠ ಮಾಡ್ತಿದ್ದಾಳೆ, ಮಲ್ಕೋತಾನೆ ಇಲ್ಲ. ಅವಳಿಗೆ ನಿಮ್ಮ ಹಾಡು ತುಂಬಾ ಅಭ್ಯಾಸ ಆಗೋಗಿದೆ, ಒಂದು ಸ್ವಲ್ಪ ಬರ್ತೀರಾ? ನೋಡಿದ್ಯಾ, ಅವಳು ಬರ್ತಾ ಬರ್ತಾ ತುಂಬ ಹಠ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ನಾನು ಇಲ್ಲ ಅಂದ್ರೆ ಒಂದು ಗಳಿಗೆ ಇರಲ್ಲ ಅಂತಾಳೆ. ನಡಿ, ಬರ್ತೀನಿ. ತುಳಸಿಯವರೇ, ಬನ್ನಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ?
ಚೆನ್ನಾಗಿದ್ದೀನಿ. ಅದೇ ಮೇಡಮ್, ನೀವಿಬ್ರು ನಮ್ಮ ಹೋಟೆಲ್ ಬಂದಾಗಿಂದ ನಮ್ಮ ಹೋಟೆಲ್ ಬಿಸ್ನೆಸ್ ಚೆನ್ನಾಗಾಗಿದೆ. ಅದಕ್ಕೆ ನಿಮ್ಮಿಬ್ಬರನ್ನ ಭೇಟಿ ಮಾಡಿ ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ ಮೇಡಮ್. ನಾನು ಹೇಳಿದ್ದು ನಿಜ. ನೀವಿಬ್ರು ಸಾಕ್ಷಾತ್ ಮಹಾಲಕ್ಷ್ಮಿ ನಾರಾಯಣ ಇದ್ದಂಗಿದ್ದೀರಾ. ಇಲ್ಲ, ಶಿವ ಪಾರ್ವತಿ ಥರ ಇದ್ದೀರಾ. ಈ ಬಡವನಿಗೆ ಭಾಗ್ಯ ತಂದು ಕೊಟ್ಟಂಥವ್ರು ನೀವು. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ತುಂಬ ದೊಡ್ಡ ಮಾತು. ನೀವು ಕಷ್ಟಪಟ್ಟು ಹೋಟ್ಲ್ ನಡೆಸ್ತಾ ಇದ್ದೀರಾ. ನಿಮ್ಮ ಹೋಟ್ಲಲ್ಲಿರೋ ಎಲ್ಲರ ಶ್ರಮನೇ ನಿಮ್ಮ ಗೆಲುವಿನ ಕಾರಣ. ನಾವು ಬರೀ ನೆಪ ಅಷ್ಟೇ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಮೇಡಮ್. ಬರ್ತೀನಿ ಸರ್. ಬಿಡುವಾದಾಗ ನಮ್ಮ ಹೋಟೆಲ್ ಕಡೆ ಬರ್ತೀರಿ. ಖಂಡಿತ ಬರ್ತೀವಿ, ಹೋಗ್ಬನ್ನಿ. ಆಯಿತು ಮೇಡಮ್. ಸರಿ ಸರ್, ನಾನು ಇನ್ನು ಬರ್ತೀನಿ. ಸದ್ಯ ರಾಧಾ ಅವರು ಅವ್ರ ಹತ್ರ ಏನು ಮಾತಾಡ್ಬಿಡ್ತಾರೋ ಅಂತ ಹೆದರಿಕೆ ಆಗಿತ್ತು. ಯಾವ ಏಟೋಟು ಆಗಲಿಲ್ಲ. ನನ್ನ ಸೊಸೆ ಅಂದರು ಜಾಣೆಯರು. ಅಕ್ಕ ತಂಗಿ ಇಬ್ಬರು ಸೇರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಆದರೂ ತುಂಬ ದಿನ ಹೀಗೆ ಇರೋದು ಕಷ್ಟ ಆಗುತ್ತೆ ತುಳಸಿಯವ್ರೆ. ದಯವಿಟ್ಟು ನೀವು ಮನಸ್ಸು ಮಾಡಿ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ. ಆದರೆ ಇಲ್ಲಿದ್ದುಕೊಂಡಲ್ಲ, ಒಂದು ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆ ಮಾಡೋಣ. ಯೋಚನೆ ಮಾಡಿ. ಮೊಬೈಲ್ ಕೊಡ್ತೀರಾ? ಮಾವ ಹೇಳಿದ್ರಲ್ಲೂ ಅರ್ಥ ಇದೆ. ದಯವಿಟ್ಟು ನೀವು ಅವ್ರು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ರಾಧಾ ಅವರೇ, ನೀವ್ ಮಾಡ್ತಿರೋದು ಸರಿ ಇಲ್ಲ. ಅಪ್ಪ ಅಮ್ಮ ನಿಮ್ಮನ್ನ ಹೀಗೆ ನೋಡಿದ್ರೆ ತುಂಬಾ ಕೋಪ ಮಾಡ್ಕೋತಾರೆ. ರಾಧಾ ಅವರೇ, ಇದು ನಿಮ್ದು ಅತಿ ಆಯ್ತು. ಇಷ್ಟು ದಿನ ಸಹಿಸ್ಕೊಂಡಿದ್ದು ಸಾಕಾಯ್ತು. ಇದು ಸಾಧ್ಯ ಇಲ್ಲ. ರಾಧಾ ಅವರೇ, ನೀವ್ ಯಾವ್ದೋ ಕಲ್ಪನಾ ಲೋಕದಲ್ಲಿ ಬದುಕ್ತಾ ಇದ್ದೀರಾ. ಭ್ರಮೆಗೂ ವಾಸ್ತವಕ್ಕೂ ತುಂಬಾ ಅಂತರ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಿ. ರಾಧಮ್ಮ ಯಾಕೆ ಹೀಗಾಡ್ತಿದ್ದಾರೆ?